ಸೊ ಯಾರು ಹೊಸದಾಗಿ ಬಂದಿದ್ದೀರಿ ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇಂಪಾರ್ಟೆಂಟಾಗಿ ಹೇಳಿರ್ತೀನಿ, ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿರಿ, ಅದನ್ನು ಓಪನ್ ಆಗಿ ಹೇಳ್ತೀನಿ. ನಾನು ಇಲ್ಲಿವರೆಗೂ ಯಾರ್ಯಾರು ಲೈವ್ ಇದ್ರಲ್ಲ ಅವ್ರಿಗೆಲ್ಲರಿಗೂ ಇಂಪಾರ್ಟೆಂಟ್ ಥಿಂಗ್ಸ್ನೇ ಹೇಳಿದ್ದೀನಿ. ಇಂಪಾರ್ಟೆಂಟ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿರಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಟ್ರಿ. ಓಕೆ, ಸೊ ಆಮೇಲೆ ನಾನಿಲ್ಲಿ 3 ವಾಚಿಂಗ್ ಬಂದರು, 2 ವಾಚಿಂಗ್ ಬಂದರು, 1 ವಾಚಿಂಗ್ ಬಂದರು ನಾನು ಯಾಕೆ ಹೇಳ್ಕೊಂಡು ಹೋಗ್ತೀನಿ ಗೊತ್ತಾ? ಭಾಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಏನಿರ್ತಾರೆ ಈಗ ಬ್ಯುಸಿ ಇರ್ತಾರೆ, ಆಮೇಲೆ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗೋಕ್ಕಿಂತ ಅವ್ರು ಬಂದು ಲೈವಲ್ಲಿ ಬಂದು ಏನೇನು ಹೇಳೋಗಿನಿ ಅದನ್ನು ನೋಡ್ಕೊತಾರೆ. ಸೊ ಅದಕ್ಕೋಸ್ಕರ ನಾನು ಲೈವ್ ಕಂಪಲ್ಸರಿ 1 ವಾಚಿಂಗ್ ಇರಲಿ, 2 ವಾಚಿಂಗ್ ಇರಲಿ. ಓಕೆ, ಸೊ ಅವರಿಗೂ ನೀವು ಯಾರ್ಯಾರು ಮೀನ್ಸ್ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅವ್ರಿಗೆ ನಾನು ಪರ್ಸ್ನಲಿ ನಿಮಗೆ ಲಿಂಕನ್ನು ಕಳಿಸಿರ್ತೀನಿ. ಓಕೆ, ಆಮೇಲೆ ಬಂದು ಜಾಯ್ನ್ ಆಗ್ರಿ, ವಿಡಿಯೋ ನೋಡಿರಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ. ಓಕೆ, ಇಲ್ಲಿ ನೋಡ್ರಿ XYZ ನೋಡೋಣ. ಓಕೆ, ಸ್ಟಾರ್ಟಿಂಗಿಂದ ನೋಡೋಣ. ಸೊ ಎಲ್ಲ ರಿಮೂವ್ ಮಾಡ್ತೀನಿ. ಓಕೆ, ಕ್ಲೀನ್ ಚಾರ್ಟ್, ಯಾವಾಗಲೂ ಚಾರ್ಟ್ ಭಾಳ ಕ್ಲೀನ್ ಇಡಬೇಕು. ಅದು ಓದು 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 ಭಾಳ ಎಕ್ಸ್ಟ್ರಾ ಡ್ರಾಯಿಂಗ್ ಮಾಡ್ಕೋಬಾರ್ದು. ಫಸ್ಟ್ ಥಿಂಗ್ ಅದಲ್ಲಿ ಇಟ್ಕೊಳ್ರಿ. ಓಕೆ, ಸೊ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ರಿ, ಟ್ರೇಡಿಂಗ್ದು ಝೀರೋ ನಾಲೆಜ್ ಇದೆ ಅಂದ್ಕೊಳ್ರಿ, ನಾಲೆಜೇ ಇಲ್ಲ. ಓಕೆ, ಟ್ರೇಡಿಂಗ್ ನಾಲೆಜ್ ಇಲ್ಲ. ನೀವು ಯಾವಾಗ ಏನು ಮಾಡಬೇಕು, ಈ ನಾನು ಹೇಳ್ತೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿರಿ. ಅಬ್ಸರ್ವ್ ಮಾಡಿದ್ಮೇಲೆ ನನಗೆ ನಾನೊಂದು ಸಿನಾರಿಯೋ ಹೇಳ್ತೀನಿ ನೋಡ್ರಿ. ಸೊ ಮಾರ್ಕೆಟ್ ಹೆಂಗೆ ಮೂವ್ ಆಗುತ್ತೆ ಎಲ್ರಿಗೂ ಗೊತ್ತಾ? ಹೆಂಗೆ ಮೂವ್ ಆಗುತ್ತಾ? ಈಗ ಅಪ್ ಟ್ರೆಂಡ್ ಇದ್ರೆ ಏನಾಗುತ್ತಾ, ಡೌನಿಂದ ಅಪ್ ಮೂವ್ ಆಗುತ್ತಾ? ಓಕೆ, ಸೊ ನಾನು ಡೌನಿಂದ ಅಪ್ ಮೂವ್ ಆಗೋ ಡ್ರಾಯಿಂಗ್ ಮಾಡ. ಓಕೆ, ಸೊ ನೋಡ್ರಿ ಈ ಥರ ಮೂವ್ ಆಗುತ್ತಾ? ಸೊ ಹೆಸರು ಈ ಥರ ಮೂವ್ ಆಗುತ್ತಾ? ರೈಟಾ? ಮಾರ್ಕೆಟ್ ಈ ಥರ ಅಪ್ ಮೂವ್ ಆಗುತ್ತಾ? ಓಕೆ, ನೀವು ಎಲ್ಲಿ ಟ್ರೇಡ್ ಮಾಡ್ತೀರಿ ಯೂಶ್ವಲಿ? ನೋಡಿರಿ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಈಗ ನೀವು ಎಲ್ಲಿ ಟ್ರೇಡ್ ಮಾಡ್ತೀರಿ? ಬಿಗಿನರ್ ಆಗಿದ್ದರೆ ಹೆಂಗೆ ಟ್ರೇಡ್ ಮಾಡ್ತೀರಿ, ಪ್ರೋ ಆಗಿದ್ರೆ ಹೆಂಗೆ ಟ್ರೇಡ್ ಮಾಡ್ತಾರ ಅದನ್ನು ಹೇಳ್ತೀನಿ. ಓಕೆ, ಮಾರ್ಕೆಟ್ ಮೇಲೆ ಹೋಯ್ತಾ, ಮೇಲೆ ಹೋಗೋದು ನೋಡ್ತೀರಿ, ಇಲ್ಲಿ ಬೈ ಮಾಡ್ತೀರಿ. ಬಿಗಿನರ್ ಇದ್ದವ್ರು ಯಾರ್ಯಾರು ಹಿಂಗೆ ಮಾಡ್ತೀರಿ ಹೇಳಿ? ಇಲ್ಲಿ ಬೈ ಮಾಡ್ತೀರಿ. ಬೈ ಮಾಡಿದಾಗ ಏನಾಗುತ್ತಾ, ಮೇಲ್ಗಡೆ ಹೋಗುತ್ತಾ ಅಂತ ನೀವು ಇಲ್ಲಿ ಟ್ರೇಡ್ ಮಾಡಿರ್ತೀರಿ, ನಿಮ್ಮ ದಸಲ್ಲಿ ಇಟ್ಕೊಂಡಿರ್ತೀರಿ, ಇದು ನಿಮ್ಮ ಟಾರ್ಗೆಟ್ ಇಟ್ಕೊಂಡಿರ್ತೀರಿ. ಮೇಲೆ ಹೋಗೋದು ನೋಡಿ, ಸ್ವಿಂಗ್ ನೋಡಲ್ಲ, ಏನು ಮಾಡೋಲ್ಲ, ಸೀದಾ ಡೈರೆಕ್ಟ್ ಎಂಟ್ರಿ ಮಾಡ್ತೀರಿ. ಓಕೆ, ಮಾಡ್ತೀರಿ. ಅವೇನಾಯ್ತು, ಪ್ರೈಸ್ ಕೆಳಗೆ ಬಂತು, ನಿಮ್ಮ SL ಇಟ್ಟಾಯಿತು, SL ಇಟ್ಟಾಗಿ ಮೇಲ್ಗಡೆ ಹೋಯ್ತು. ಎಲ್ಲ ಭಾಳ ಜನ ನಂಗೆ ಮೆಸೇಜ್ ಮಾಡಿರಲ್ಲ, ಏನು ಮಾಡಿರಿ ಸರ್, ನಾನು ಎಲ್ಲ ಅನಾಲಿಸಿಸ್ ಕರೆಕ್ಟ್ ಇರುತ್ತೆ ಸರ್, ಜಸ್ಟ್ ಹಿಂಗೆ ನಾನು ಎಂಟ್ರ್ ಆಗಿರ್ತೀನಿ, SL ಇಟ್ಟಾಗಿ ಟಾರ್ಗೆಟ್ ಕೊಡುತ್ತೆ ಅಂತ ಹೇಳ್ತೀರಿ. ಅದು ರೀಸನ್ ಇದೆ, ಪರ್ಫೆಕ್ಟ್ ಎಂಟ್ರಿ ನಿಮ್ಗೆ ಗೊತ್ತಿರಲ್ಲ. ಓಕೆ, ಸೊ ಇಲ್ಲಿ ಎಂಟ್ರ್ ಆಗಿರ್ತೀರಿ, ನಿಮ್ಮ ಟಾರ್ಗೆಟ್ ಇಟ್ಕೊಂಡಿರ್ತೀರಿ, ಇಲ್ಲಿ SL ಇಟ್ಟಾಯ್ತು, SL ಇಟ್ಟ ಮೇಲೆ ಟಾರ್ಗೆಟಿಗೆ ಹೋಯ್ತು. ಟಾರ್ಗೆಟ್ ಕೊಡ್ತಾ ನೀವು ಸುಮ್ಮ ಕೊಡಲ್ಲ, ಟಾರ್ಗೆಟ್ ಕೊಡ್ತಲ್ಲ, ಸೊ ನೀವೇನು ಮಾಡ್ತೀರಿ, ಮತ್ತೆ ಇಲ್ಲಿ ಎಂಟ್ರಿ ಮಾಡ್ತೀರಿ, ಮತ್ತೆ ಸೆಲೆಕ್ಟ್ ಆಯಿತು, ಆಮೇಲೆ ಟಾರ್ಗೆಟ್ ಕೊಡ್ತು. ರೀಸನ್ ಇಷ್ಟೇ, ಪರ್ಫೆಕ್ಟ್ ಎಂಟ್ರಿ ಇಲ್ಲ, ರಾಂಗ್ ಎಂಟ್ರಿ. ಅವ್ರು ಎವ್ರಿ ಟೈಮ್ ಎಲ್ಲರೂ ಏನು ಮಾಡ್ತಾರೆ, ಬಿಗ್ನರ್ ಇದ್ದರು ಮೇಲೆ ಹೋಗಿ ಕುಂತಂದ್ರೆ ಬೈ ಮಾಡ್ತೀರಿ, ಕೆಳಗೆ ಹೋಗಿ ಕುಂತ್ರೆ ಸೆಲ್ ಮಾಡ್ತೀರಿ. ಪರ್ಫೆಕ್ಟ್ ಪ್ಲೇಸ್ ಬೇಕಲ್ಲ, ಸಪೋರ್ಟಲ್ಲಿ ಬೈ ಮಾಡಬೇಕು, ರೆಸಿಸ್ಟೆನ್ಸಲ್ಲಿ ಸೆಲ್ ಮಾಡಬೇಕು, ಬೇಸಿಕ್ ಥಿಂಗ್ ಇದು. ಅಲ್ಲೇ ಮಿಸ್ಟೇಕ್ ಮಾಡ್ತೀರಿ. ಓಕೆ, ಇಷ್ಟ ಅರ್ಥ ಆಯ್ತಾ? ನಾನು ಹೇಳ್ತೀನಿ ನೋಡ್ರಿ, ನೀವು ಎಲ್ಲಿ ಬೈ ಮಾಡಬೇಕು ಅಂತ. ಮೇಲ್ಗಡೆ ಹೋಯ್ತಾ? ಫಾರ್ ಎಕ್ಸಾಂಪಲ್ ನೀವು ಓಡೋ ಟ್ರೈನಿಗೆ ಏರ್ತೀರಾ? ಇಲ್ಲ, ಯಾವ ಒಂದು ಸರ್ಟನ್ ಸ್ಟೇಷನಲ್ಲಿ ನಿಂತ ಮೇಲೆ ನೀವು ಅವಾಗ ಏರ್ತಿರಲ್ಲ. ಸೊ ಇದೇ ಥರ ಹಾಗೆ ಮೇಲ್ಗಡೆ ಹೋಗ್ಬೇಕಾದ್ರೆ ಸಡನ್ನಾಗಿ ಬೈ ಮಾಡಬಾರ್ದು. ಎಲ್ಲಿ ಒಂದು ಕಡೆ ಬಂದು ಸ್ಟಾಪ್ ಆಗುತ್ತಲ್ಲ, ಅವಾಗ ಇಲ್ಲಿ ಬೈ ಮಾಡಬೇಕು. ಅರ್ಥ ಆಯ್ತಾ? ಎಕ್ಸಾಂಪಲ್ ಅದಕ್ಕೆ ಕೊಟ್ಟಿದ್ದು, ಈಗ ನಾನು ಹೇಳ್ತೀನಿ ನೋಡ್ರಿ. ಸೊ ಅಪ್ ಟ್ರೆಂಡಲ್ಲಿ ಮಾರ್ಕೆಟ್ ಯಾವಾಗಲೂ ಹೈಯರ್ ಹೈ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರುತ್ತಾ, ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರುತ್ತಾ. ಇದಂತೂ ಬೇಸಿಕ್ ಕಾನ್ಸೆಪ್ಟ್. ಡೌನ್ ಟ್ರೆಂಡಲ್ಲಿ ಲೋವರ್ ಲೋ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರುತ್ತಾ, ಇದು ಡೌನ್ ಟ್ರೆಂಡ್ ಕಾನ್ಸೆಪ್ಟ್. ಇದಂತೂ ಬೇಸಿಕ್ ಎಲ್ಲರಿಗೂ ಗೊತ್ತು. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ದಿ ಸ್ಟ್ರೀಮ್. ಸೊ ಸ್ವಿಂಗ್ ಟ್ರೇಡಿಂಗ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಸರ್, ನಿಮಗೋಸ್ಕರ ನೀವು ಆ್ಯಕ್ಚುಲಿ ಸ್ವಿಂಗ್ ಟ್ರೇಡಿಂಗ್ ಹೇಳ್ತಿರೋದು ನಾನು. ಓಕೆ, ಅದಷ್ಟಲ್ಲದೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಒನ್ಸ್ ಅಗೇನ್. ಸೊ ಇದಂತರ ಅರ್ಥ ಆಯ್ತಾ? ಅಪ್ ಟ್ರೆಂಡ್ ಹೈಯರ್ ಹೈ ಹೈಯರ್ ಲೋ ಮಾಡ್ತಾ, ಡೌನ್ ಟ್ರೆಂಡ್ ಲೋವರ್ ಲೋ ಲೋವರ್ ಹೈಸ್. ಓಕೆ, ಇವಾಗ ಫಿಬೋನಚಿಯಿಂದ ಟ್ರೇಡ್ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ಫಿಬೋನಚಿ ಟೂಲ್ ತೊಗೊತೀರಿ, ಇಲ್ಲಿರುತ್ತಾ ಫಿಬೋನಚಿ ರಿಟ್ರೇಸ್ಮೆಂಟ್ ಅಂತ ಇರುತ್ತೆ ನೋಡ್ರಿ. ಪಾಯಿಂಟ್ ಫಿಬೋನಚಿ ರಿಟ್ರೇಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ರ್ಯಾಂಡಮಾಗಿ ಡ್ರಾ ಮಾಡಿ ಅದು ಸೆಟ್ಟಿಂಗ್ ಓಪನ್ ಮಾಡಿರಿ. ಎಲ್ಲರೂ ಸೆಟ್ಟಿಂಗ್ ಓಪನ್ ಮಾಡಿರಿ, ಅಥವಾ ಇದು ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಥವಾ ನೋಟ್ ಡೌನ್ ಮಾಡಿಕೊಡ್ರಿ. 0 ಟಿಕ್ ಆಗಿರಬೇಕು, 0.618 ಟಿಕ್ ಆಗಿರಬೇಕು, 1 ಟಿಕ್ ಆಗಿರಬೇಕು, 0.5 ಟಿಕ್ ಆಗಿರಬೇಕು, 0.786 ಟಿಕ್ ಆಗಿರಬೇಕು. ಇವಿಷ್ಟು ಟಿಕ್ ಆಗಿರಬೇಕು. ಉಳ್ಕಿದ್ದು ಯಾವ ಟಿಕ್ ಆಗಿರಬಾರ್ದು, ಎಲ್ಲ ರಿಮೂವ್ ಮಾಡಿರಿ. ಯಾವ್ದು ಅವಶ್ಯಕತೆ ಇದೆ ಅವಷ್ಟೇ ಇಡಬೇಕು. ಅರ್ಥ ಆಯ್ತಾ?
ಓಕೆ, ಇಷ್ಟಂತೂ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಿ, ಎಲ್ಲ ಅನ್ಟಿಕ್ ಮಾಡಬೇಕು, ಉಳ್ಕಿದ್ದೆಲ್ಲ ಅನ್ಟಿಕ್ ಮಾಡಿ ನಿಮ್ಗೆ ಏನು ಬೇಕು ಕಲರ್ ಇಟ್ಕೊಳ್ರಿ, ರ್ಯಾಂಡಮ್ ಕಲರ್ಸ್. ಓಕೆ, ಸೊ ಆಮೇಲೆ ಓಕೆ ಟಿಕ್ ಮಾಡ್ತೀರಾ, ರೈಟ್. ಸೊ ಇವಾಗ ನೋಡ್ರಿ, ಯಾವುದೇ ಒಂದು ಪರ್ಫೆಕ್ಟ್ ಸ್ವಿಂಗ್ ಆಗಿತ್ತು ಅಂತಂದರೆ, ಓಕೆ, ಯಾವುದೇ ಒಂದು ಪರ್ಫೆಕ್ಟ್ ಸ್ವಿಂಗ್ ಎಲ್ಲಿಂದ ನೋಡ್ರಿ, ಪ್ರೈಸ್ ಹೈ ಆದಾಗ ಯಾರು ಬೈ ಮಾಡಲ್ಲ, ಪ್ರೈಸ್ ಲೋ ಇದ್ದಾಗೆ ಬೈ ಮಾಡಿ ಹೈ ಇದ್ದಾಗ ಸೆಲ್ ಮಾಡಬೇಕು. ಕಾನ್ಸೆಪ್ಟ್ ತಲೆಗೆ ಇಟ್ಕೊಳ್ರಿ, ಅರ್ಥ ಆಯ್ತಾ? ಈಗ ನೋಡ್ರಿ, ನಾನು ಈ ಫಿಬೊನಾಚಿ ತೊಗೊಂಡೆ, ಲೋ ಇಂದ ಹೈ ಮಾರ್ಕ್ ಮಾಡ್ಕೋಬೇಕು, ಅಪ್ ಟ್ರೆಂಡಲ್ಲಿ ಲೋ ಇಂದ ಹೈ ಮಾರ್ಕ್ ಮಾಡ್ಕೊಂಡ್ರ. ಸೊ ಯಾವುದೇ ಒಂದು ಪರ್ಫೆಕ್ಟ್ ಸ್ವಿಂಗ್ ಆಗಿದ್ರೆ 0.5, 0.6, 0.7ಇಂದನೇ ರಿಜೆಕ್ಟ್ ಆಗಬೇಕು. ಹೇಳಿದ ಅರ್ಥ ಆಯ್ತಾ? ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ, ಯಾವುದೇ ಒಂದು ಪರ್ಫೆಕ್ಟ್ ಸ್ವಿಂಗ್ ಆಗಿದ್ರೆ, ಪರ್ಫೆಕ್ಟ್ ಸ್ವಿಂಗ್ ಅಂದ್ರೆ ಏನು, ಇದೊಂದು ಸ್ವಿಂಗಾ, ಇದೊಂದು ಸ್ವಿಂಗಾ, ಇದೊಂದು ಸ್ವಿಂಗಾ, ಇದೊಂದು ಸ್ವಿಂಗ್. ಸೊ ಇವೆಲ್ಲ ಸ್ವಿಂಗ್ ಅಲ್ಲ. ಸೊ ಯಾವುದೇ ಒಂದು ಸ್ವಿಂಗ್ ಆಗಿದ್ದಲ್ಲಿ ಪರ್ಫೆಕ್ಟ್ ರಿಜೆಕ್ಷನ್ ಯಾವ ಪಾಯಿಂಟಿಂದ ಆಗಿರಬೇಕು, 0.5, 0.6, 0.7 ಇವು 3 ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ತಾವೆ ಒಂದು ಪರ್ಫೆಕ್ಟ್ ಸ್ವಿಂಗಿಗೆ. ಓಕೆ, ಅಪ್ ಟ್ರೆಂಡಿಗೆ ಅಥವಾ ಡೌನ್ ಟ್ರೆಂಡಿಗೆ. ಓಕೆ, ಸೊ ಈಗ ಅಪ್ ಟ್ರೆಂಡಿಂದ ಥಿಂಕ್ ಮಾಡ್ತಿದ್ವಿ, ಅಪ್ ಟ್ರೆಂಡಿಂದೇ ಮಾತಾಡೋಣ. ಓಕೆ, ಸೊ ಲೋ ಇಂದ ಹೈವರೆಗೂ ನಾವು ಫಿಬೊನಾಚಿ ಡ್ರಾ ಮಾಡಿದ್ನ. ಸೊ ನನಗೆ ಇಂಪಾರ್ಟೆಂಟ್ ಲೆವೆಲ್ ಸಿಗ್ತಾ, ಯಾವ್ಯಾವ ಇಂಪಾರ್ಟೆಂಟ್ ಲೆವೆಲ್ ನೋಡ್ರಿ, ನಾನು ರೆಕ್ಟಾಂಗಲ್ ತೊಗೊತೀನಿ, ಇಂಪಾರ್ಟೆಂಟ್ ಲೆವೆಲ್ನ ನಾನು ಡ್ರಾ ಮಾಡ್ಕೊತೀನಿ. 0.5, 0.6, 0.11, 0.7 ಸಾರಿ 11 ಅಂತ ಇದ್ದೀನಿ, 0.7 ಡ್ರಾ ಮಾಡಿದ್ನ. ಅವಾಗ ಏನು ಮಾಡ್ತೀನಿ, ನಾನು ಇದು ರಿಮೂವ್ ಮಾಡ್ತೀನಿ, ರೈಟಾ? ಸೊ ಈ ಝೋನಲ್ಲಿ ಯಾವುದಾದ್ರೂ ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕು, ಈ ರೆಕ್ಟ್ಯಾಂಗಲ್ ಝೋನ್ ಬ್ರೇಕ್ ಆಗಬೇಕಾದ್ರೆ ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಷನ್ ಬೇಕು. ಬೈಯಿಂಗ್ ಕ್ಯಾಂಡಲ್ಸ್ ಯಾವ ಹೇಳ್ರಿ, ಹ್ಯಾಮರ್, ಡ್ರ್ಯಾಗನ್ ಫ್ಲೈ ಡೋಜಿ, ಬುಲಿಶ್ ಆಂಗಲ್ಫಿಂಗ್. ಓಕೆ, ಮತ್ತೆ ಯಾವ ಇದಾವೆ, ಮದರ್ ಬೇಬಿ ಮೀನ್ಸ್ ಹರಾಮಿ ಪ್ಯಾಟರ್ನ್, ಬುಲಿಶ್ ಹರಾಮಿ ಪ್ಯಾಟರ್ನ್. ಸೊ ಇವಿಷ್ಟು ಅಲ್ಲಿ ಅಬ್ಸರ್ವ್ ಮಾಡಬೇಕು. ಅಥವಾ ಸ್ಟ್ರಾಂಗ್ ಬಿಗ್ ಬಾರ್ ಕ್ಯಾಂಡಲ್, ಮಾರಾಬೂಜ್ ಕ್ಯಾಂಡಲ್ ಆಗಬೇಕು ಈ ಪಾಯಿಂಟಲ್ಲಿ. ಸೊ ಈ ಪಾಯಿಂಟಲ್ಲಿ ಯಾವ್ಯಾವ ಕ್ಯಾಂಡಲ್ ಆಗಬೇಕು, ಬೈಯಿಂಗ್ ಕ್ಯಾಂಡಲ್ಸ್ ಮೀನ್ಸ್ ಬುಲಿಶ್ ಕ್ಯಾಂಡಲ್ಸ್ ಅಷ್ಟೇ ಆಗಬೇಕು. ಸೊ ಅವು ಆದಾಗ ಏನು ಮಾಡ್ತೀರಿ, ನೀವು ಬೈ ಮಾಡ್ತೀರಿ. ಈ ಪಾಯಿಂಟಲ್ಲಿ ಬೈ ಮಾಡಿದರೆ ಎಸ್ ಎಲ್ ಎಲ್ಲಿರುತ್ತಾ, ರೀಸೆಂಟ್ ಸ್ವಿಂಗ್ ಲೋ, ಈ ಸ್ವಿಂಗ್ ಏನಿರುತ್ತಲ್ಲ, ಈ ಸ್ವಿಂಗ್ದು ಲೋ, ಲಾಸ್ಟ್ ಕ್ಯಾಂಡಲ್ ಲೋ ಯಾವ್ದು ಇರುತ್ತಲ್ಲ ಆ ಕ್ಯಾಂಡಲ್ ಲೋ ಇಟ್ಕೊಳ್ರಿ. ಅದ್ರದ್ದು 1:2, 1:3 ತೊಗೊಂಡು ಎಕ್ಸಿಟ್ ಆಗಿ, 1:2 ಮ್ಯಾಕ್ಸಿಮಮ್. ಓಕೆ, 1:2 ತೊಗೊಂಡು ಎಕ್ಸಿಟ್ ಆಗಬೇಕು. ಫಸ್ಟ್ ಟಾರ್ಗೆಟ್ ಆಯಿತಾ? ಸೆಕೆಂಡ್ ನೋಡ್ರಿ, ಇದು ನೀವು ಅಬ್ಸರ್ವ್ ಎಲ್ಲಿ ಮಾಡಬೇಕು ಗೊತ್ತಾ, ಸುಮ್ಮನೆ ಮಿಡಲಲ್ಲಿ ಅಬ್ಸರ್ವ್ ಮಾಡಬಾರ್ದು, ಮಿಡಲಲ್ಲಿ ವರ್ಕ್ ಆಗಲ್ಲ. ಕಂಪ್ಲೀಟ್ ಡೌನ್ ಟ್ರೆಂಡ್ ಆಗಿರಬೇಕು, ಈಗ ಸಪೋರ್ಟಲ್ಲಿ ನಡೀತಿರಬೇಕು, ಆ ಥರ ಇದೊಂದು ಸ್ವಿಂಗ್ ಆಗಿರಬೇಕು. ಓಕೆ, ಹಿಟ್ಟಾದರೆ ಸ್ಮಾಲ್ ಎಸ್ ಎಲ್ ಹಿಟ್ ಆಗಿರುತ್ತೆ, ಟಾರ್ಗೆಟ್ ಕೊಟ್ಟರೆ 1:3, 1:2 ಕೊಟ್ಟಿರುತ್ತೆ. ಅರ್ಥ ಆಯ್ತಾ? ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಅರ್ಥ ಆಯ್ತಾ? ಆಮೇಲೆ ಮತ್ತೊಂದು ಸ್ವಿಂಗ್ ಆಯಿತಾ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನಾನು ಡ್ರಾ ಮಾಡಿದೆ, ರೈಟ್? ಸೊ ನಾನು ಇನ್ನೊಂದು ಸ್ವಿಂಗ್ ಡ್ರಾ ಮಾಡಿದ್ಮೇಲೆ ಅಲ್ಲೊಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ ನಾನು. ಸೊ ಇದು ಯಾವಾಗ ಡ್ರಾ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ, ನಿಮಗೆ ಅದೇ ಗೊತ್ತಾಗಲ್ಲ, ಫಸ್ಟ್ ಥಿಂಗ್ ಅದೇ ಹೇಳ್ತೀನಿ ನಾನು. ಈಗ ಆಲ್ರೆಡಿ ರೆಡಿಮೇಡ್ ಡ್ರಾ ಆಗಿದೆ, ರೆಡಿಮೇಡ್ ಇದೆ ಅಂತ ಹೇಳ್ತೀರಿ. ಸೊ ಈ ಪಾಯಿಂಟಲ್ಲಿ ಪ್ರೈಸ್ ಮೂವ್ ಆಗ್ತಿದೆಯಲ್ಲ, ರಿವರ್ಸ್ ಆಗ್ತಿರುತ್ತೆ ನೋಡ್ರಿ, ಆ ಟೈಮಲ್ಲಿ ಫಿಬೊನಾಚಿ ಇಲ್ಲಿಂದ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಡ್ರಾ ಮಾಡಬೇಕು. ಅವಾಗ ನಿಮ್ಗೊಂದು ಇಂಪಾರ್ಟೆಂಟ್ ಲೆವೆಲ್ ಸಿಗುತ್ತೆ. ಓಕೆ, ಆ ಪ್ರೈಸ್ ಇಲ್ಲಿ ಬಂದಾಗ ಮತ್ತೆ ನೀವು ಇಲ್ಲಿ ಬೈ ಮಾಡ್ತೀರಿ, ಬೈಯಿಂಗ್ ಕ್ಯಾಂಡಲ್ಸ್ ಆದರೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಇನ್ನೊಂದು ಸರಿ ಹೇಳ್ತೀನಿ. ಓಕೆ, ಇದೆಲ್ಲ ರಬ್ ಮಾಡ್ತೀನಿ. ಓಕೆ, ವೇಟ್ ಮಾಡಿರಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ಥ್ಯಾಂಕ್ ಯು. ಓಕೆ, ಸೊ ಈ ಪಾಯಿಂಟಲ್ಲಿ ಬೈ ಮಾಡ್ತೀರಿ ಯಾವ, ಮಾರ್ನಿಂಗ್ ಸ್ಟಾರ್, ಮಾರಾಬೂಜಿ ಕ್ಯಾಂಡಲ್, ಮತ್ತು ಡ್ರ್ಯಾಗನ್ ಫ್ಲೈ ಡೋಜಿ, ಮತ್ಯಾವುದು ಆ್ಯಂಗಲ್ಫಿಂಗ್, ಮದರ್ ಬೇಬಿ ಪ್ಯಾಟರ್ನ್. ಓಕೆ, ಹ್ಯಾಮರ್ ಪ್ಯಾಟರ್ನ್. ಓಕೆ, ಇಷ್ಟು ಫಾರ್ಮೇಷನಲ್ಲಿ ಯಾವುದು ಅಂದರೆ ಈ ಪಾಯಿಂಟಲ್ಲಿ ಆದರೆ ನೀವು ಬೈ ಮಾಡ್ತೀರಿ. ಸೊ ಬೈ ಮಾಡಿದ್ರೆ ಇದ್ರ ಮೇಲ್ಗಡೆ ನಾವು ಕ್ಲೋಸ್ ಆಗಬೇಕು, ಒಂದು ಗ್ರೀನ್ ಕ್ಯಾಂಡಲ್ ತಲೆಯಲ್ಲಿ ಇಟ್ಕೊಳ್ರಿ. ಇಲ್ಲಿ ಕ್ಲೋಸಿಂಗ್ ಆಯಿತಾ, ಈ ಪಾಯಿಂಟಲ್ಲಿ ಎಂಟ್ರಿ ಮಾಡ್ತೀರಿ, ಎಸ್ ಎಲ್ ಅದರದ್ದೇ ಕೆಳಗಿನ ಲೋ ಯಾವ್ದು ಇರುತ್ತಲ್ಲ ಆ ಪಾಯಿಂಟಲ್ಲಿ, ಇಲ್ಲೇ ಯಾವುದಾದ್ರೂ ಲೋ ಇರುತ್ತಲ್ಲ ರೀಸೆಂಟ್ ಲೋ, ಆ ಪಾಯಿಂಟಲ್ಲಿ ಇಟ್ಕೊಂಡು 1:2, 1:2 ಇದ್ರೆ ತೊಗೋಬೇಕು. ಅಥವಾ ಇಲ್ಲಿವರೆಗೂ ಆದರೂ ಟಾರ್ಗೆಟ್ ಇಟ್ಕೋಬೇಕು, ಅಲ್ಲಿವರೆಗಾದ್ರೂ ಮೂವ್ ಆಗೇ ಹೋಗುತ್ತೆ ರೀಸೆಂಟ್ ಹೈಗೆ. ಓಕೆ, ಇಷ್ಟಂತ ಗೊತ್ತಾಯ್ತಾ? ಸೊ ಎರಡು ಟ್ರೇಡ್ ಅಕ್ಯುರೇಟ್ ಆದ್ವಾ? ಈಗ ಹಿಂಗೆ ಮಲ್ಟಿಪಲ್ ಟ್ರೇಡ್ಸ್ ಮಾಡ್ಬೋದು. ಈ ಪಾಯಿಂಟಲ್ಲಿ ಮಾಡಿದೆ, ಈ ಪಾಯಿಂಟಲ್ಲಿ ಮಾಡಿದೆ, ಈ ಪಾಯಿಂಟಲ್ಲಿ ಮಾಡ್ತೀನಿ, ಈ ಪಾಯಿಂಟಲ್ಲಿ ಮಾಡ್ತೀನಿ, ಮಲ್ಟಿಪಲ್ ಟ್ರೇಡ್ಸ್ ನಾನು ಮಾಡಿದೆ. ಓಕೆ, ಇವಾಗ ನೀವು ಮಲ್ಟಿಪಲ್ ಟ್ರೇಡ್ಸ್ ಮಾಡೋ ಬದಲು ಒಂದೇ ಟ್ರೇಡಲ್ಲಿ ನಾನು ನಿಮಗೆ ಇಷ್ಟು ಪಾಯಿಂಟ್ಸ್ ಕವರ್ ಮಾಡ್ಬೋದಾ? ಸೊ ಭಾಳ ಜನ ಗೊತ್ತಿಲ್ಲ, ಅದು ಹೇಳ್ತೀನಿ ನೋಡ್ರಿ. ಸರ್ ಇದೇ ಎಕ್ಸಾಕ್ಟ್ ಸ್ವಿಂಗ್ ಹೈಸ್ ಹೆಂಗೆ ಐಡೆಂಟಿಫೈ ಮಾಡೋದು? ವೇಟ್, ನಾನು ಹೇಳ್ತೀನಿ ಅದು. ಓಕೆ, ಅದು ಮೇನ್ ಚಾರ್ಟಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ವೇಟ್ ಮಾಡಿರಿ.
ಆಲ್ರೆಡಿ ರಿಜೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಕೆಳಗಡೆ ಏನಿರುತ್ತಲ್ಲ ವಿಕ್ ಕ್ರಿಯೇಟ್ ಮಾಡಿರುತ್ತೆ ಬ್ರೋ. ಓಕೆ, ಕೆಳಗಡೆ ವಿಕ್ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಆಲ್ರೆಡಿ ರಿಜೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಚಾಟಲ್ಲಿ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ, ನಾನು ಮೇನ್ ಚಾಟಲ್ಲಿ ತೋರಿಸ್ತೀನಿ. ಓಕೆ, ನೋಡ್ರಿ ಇಲ್ಲಿ ಇದು ತೊಗೊಂಡೆ, ಇಲ್ಲಿ ಟ್ರೇಡ್ ತೊಗೊಂಡೆ, ಇಲ್ಲೊಂದು ಟ್ರೇಡ್, ಮಲ್ಟಿಪಲ್ ಟ್ರೇಡ್ ತೊಗೊಳೋದ್ರಿಂದ ನಿಮ್ಗೇನಾಗುತ್ತಾ, ಮಲ್ಟಿಪಲ್ ಬ್ರೋಕರೇಜ್ ಕಟ್ ಆಗುತ್ತಾ. ಓಕೆ, ಇಂಡಿಯನ್ ಮಾರ್ಕೆಟಲ್ಲಿ ಮಾಡೋದಾದರೆ ಅಲ್ಲಿ ಟ್ಯಾಕ್ಸ್ ಕಟ್ ಆಗುತ್ತಾ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇಷ್ಟರಿಂದ ಒಂದೇ ಟ್ರೇಡ್ ಇಲ್ಲಿವರೆಗೂ ಕ್ಯಾಪ್ಚರ್, ಮೀನ್ಸ್ ಇಲ್ಲಿಂದ ತೊಗೊಂಡು ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡೋದು ನಾನು ಹೇಳ್ಕೊಳ್ಳ ಈಗ ನೋಡಿರಿ. ಬಟ್ ಈ ಟ್ರೇಡ್ ತೊಗೋಬೇಕು ಅಂದರೆ ಮಿನಿಮಮ್ ಹೇಳ್ತೀನಿ, ರಿಕ್ವೈರ್ಮೆಂಟ್ಸ್ ಹೇಳ್ತೀನಿ ಎಲ್ಲ. ಕಂಟಿನ್ಯೂಸ್ ಅಪ್ ಡೌನ್ ಟ್ರೆಂಡ್ ಆಗಿರಬೇಕು, ಆಲ್ರೆಡಿ ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಇರಬೇಕು, ಈ ಥರ ಇರಬೇಕು. ಒಟ್ಟು ಈ ಥರ ಮೀನ್ಸ್ ಡೌನ್ ಟ್ರೆಂಡ್ ಆಲ್ರೆಡಿ ಅಪ್ ಟ್ರೆಂಡಿಗೆ ಒಂದು ಸ್ವಿಂಗ್ ಶಿಫ್ಟ್ ಆಗಿರುತ್ತೆ ನೋಡ್ರಿ. ಸೊ ಆ ಪಾಯಿಂಟಲ್ಲಿ ಈ ಟ್ರೇಡ್ ತೊಗೋಬೇಕು. ಈ ಡೌನ್ ಟ್ರೆಂಡಲ್ಲಿ ಇದ್ದರೆ ನಾನು ಹೇಳೋ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಹೇಳ್ತೀನಿ ನೋಡ್ರಿ ಏನಂತ. ನಾನು ಇನ್ನೊಂದು ಏನು ಗೊತ್ತಾ, ನಾನು ಸೈಡ್ಸಲ್ಲಿ ಟ್ರೇಡ್ ಮಾಡೋದೇ ಇಲ್ಲ. ನಾನು ಟ್ರೇಡ್ ಮಾಡೋದು ಟ್ರೆಂಡಿಂಗಲ್ಲಿ ಇದ್ದಾಗ ಮಾತ್ರ. ವೀಕ್ಲಿ ಒಂದೇ ಟ್ರೇಡ್ ಪರವಾಗಿಲ್ಲ, ಟ್ರೆಂಡಿಂಗ್ ಇದ್ದಾಗ ಮಾತ್ರ, ನನ್ನ ಅಪೋರ್ಚುನಿಟಿ ಇದ್ದಾಗ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ಎವ್ರಿ ಟೈಮ್ ನಾನು ಒಂದು ಗ್ರೀನ್ ಕ್ಯಾಂಡಲ್ ನೋಡಿ ಟ್ರೇಡ್ ತೊಗೊಳಲ್ಲ, ಒಂದು ಸ್ವಿಂಗ್ ನೋಡಿ ನಾನು ಟ್ರೇಡ್ ತೊಗೊಳಲ್ಲ. ನನ್ನ ಅಪೋರ್ಚುನಿಟಿ ಅಲ್ಲಿ ಬರಬೇಕು. ಮೈಂಡಲ್ಲಿ ಫಿಕ್ಸ್ ಆಗಿರಿ. ದುಡ್ಡು ಮಾಡಬೇಕು ಅಂದರೆ ನೀವು ವರ್ಕ್ ಆಗೋ ಸ್ಟ್ರಾಟಜಿನೇ ಅಲ್ಲಿ ವರ್ಕ್ ಆಗಿರಬೇಕು. ಎಲ್ಲರದು ಸ್ಟ್ರಾಟಜಿ ಕಾಪಿ ಮಾಡಿ ಕ್ಯಾಪ್ಚರ್ ಮಾಡ್ಕೊತೀನಿ ಅಂದರೆ ಆಗಂಗಿಲ್ಲ. ನೋಡಿರಿ, ಯಾವುದೇ ಒಂದು ಹೇಳ್ತೀನಿ, ಈಗ ಒಂದು ಯಾವುದೋ ಕೆಲವೊಬ್ರು ನೋಡ್ರಿ ಕ್ರಿಕೆಟ್ ಆಡ್ತಿರ್ತೀರಿ, ಯಾರು ಎಷ್ಟು ಜನ ಕ್ರಿಕೆಟ್ ಆಡ್ತೀರಿ ಇಲ್ಲಿ. ಓಕೆ, ಸೊ ಬಂದ ಕೂಡ 6 ಹೊಡೋಕೆ ಹೋಗ್ತೀರಾ? ಇಲ್ಲ, ಫಸ್ಟ್ ಏನು ಮಾಡ್ತೀರಿ, ಬಾಲ್ನ ಫೇಸ್ ಮಾಡ್ತೀರಾ. ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಫೇಸ್ ಮಾಡ್ತೀರಿ. 6 ಹೊಡೆಯುವಂಥ ಬಾಲಿಗೆ ಅಷ್ಟೇ ನೀವು 6 ಹೊಡಿತೀರಿ. ಓಕೆ, ಏನು ಮಾಡ್ತೀರಿ, ಫುಲ್ ಟಾಸ್ ಬಂದರೆ 6 ಹೋಗುತ್ತಾ? ಅದು ಬಿಟ್ಟರೆ ಮತ್ತೆ ಯಾವುದು ಕಾಲ ಹಾಕಿರಿ, ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ ತೊಗೊಂಡು 6 ಹೊಡಿತೀರಿ. ಅಂಥ ಬಾಲಿಗೆ ಅಷ್ಟೇ ನೀವು 6 ಹೊಡೆಯೋದು. ಎಲ್ಲ ಬಾಲಿಗೆ 6 ಹೊಡಿತೀರಾ? ಬರಲ್ಲ. ಸೊ ಅದೇ ಥರ ಎಲ್ಲ ಚಾಟಲ್ಲೂ ನೀನು ಪ್ರಾಫಿಟ್ ಆಗ್ತೀನಿ ಅನ್ನೋದು ರಾಂಗ್ ಆ್ಯಕ್ಚುಲಿ. ಯಾವಾಗ ನೀವು ಅಂದ್ಕೊಂಡಿದ್ದು ಬಾಲ್ ಬಂದಾಗ ನೀವು 6 ಹೊಡಿತೀರೋ, ಅದೇ ಥರ ಯಾವಾಗ ನೀವು ಅಂದ್ಕೊಂಡಿದ್ದು ಚಾಟಲ್ಲಿ ಫಾರ್ಮ್ ಆಗ್ತಿದ್ರೆ ಮಾತ್ರ ನೀವು ಟ್ರೇಡ್ ತೊಗೋಬೇಕು. ಅವಾಗ ಮಾತ್ರ ನಿಮ್ಮ ಟ್ರೇಡ್ ಸಕ್ಸಸ್ ಆಗುತ್ತೆ. ಅದು ತಲೆಗೆ ಇಟ್ಕೊಳ್ರಿ. ಓಕೆ, ಸೊ ಇವಾಗ ನೋಡಿರಿ, ಇವೆಲ್ಲ ನಾನು ರಬ್ ಮಾಡ್ತೀನಿ. ನಾನು ಇದು ಮಲ್ಟಿಪಲ್ ಟ್ರೇಡ್ ತೊಗೊಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನ ನಾನು. ಸೊ ಇಲ್ಲಿ ನೋಡಿರಿ, ಬಟ್ ಇದು ಸ್ವಲ್ಪ ಲೇಟ್ ಎಂಟ್ರಿ ಇರುತ್ತೆ, ಬಟ್ ಪರ್ಫೆಕ್ಟ್ ಎಂಟ್ರಿ ಇರುತ್ತೆ. ಇದು ಫಸ್ಟ್ ಸ್ವಿಂಗ್ ಬಿಟ್ಬಿಡ್ಬೇಕು. ಫಸ್ಟ್ ಸ್ವಿಂಗ್ ಆಯ್ತು ನಮ್ಗೆ ಗೊತ್ತಾಯ್ತಾ, ಸೆಕೆಂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ನಾನು ಏನು ಮಾಡ್ತೀನಿ, ಫಿಬೋನಚ್ಚಿ ಲೆವೆಲ್ ಡ್ರಾ ಮಾಡ್ತೀನಿ. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಫಿಬೋನಚ್ಚಿ ನಾನು ಡ್ರಾ ಮಾಡಿದೆ. 0.5, 0.6 ಲೆವೆಲ್, 0.7 ಲೆವೆಲಿಗೆ ನಾನು ರೆಕ್ಟಾಂಗಲ್ ಹಾಕೊತೀನಿ. ಓಕೆ, ಈಗ ನಂಗೆ ಗೊತ್ತಾಯ್ತು ಒಂದು ಸ್ವಿಂಗ್ ಇಲ್ಲಿಂದ ರಿಜೆಕ್ಷನ್ ಬರಬೇಕು. ಆ್ಯಕ್ಚುಲಿ ಪರ್ಫೆಕ್ಟ್ ಸ್ವಿಂಗ್ ಆಗಿದ್ರೆ ಇಲ್ಲಿಂದ ರಿಜೆಕ್ಷನ್ ಬರಬೇಕು. ಓಕೆ, ಬರಬೇಕು ಅಂತಂದಮೇಲೆ ನನಗೆ ಏನೇನು ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕು, ಬೈಯಿಂಗ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತು, ಎಲ್ಲ ಗೊತ್ತಾಯ್ತಾ ಈಗ ಅಲ್ಲಿವರೆಗೂ ಗೊತ್ತು. ಈಗ ಈ ಪಾಯಿಂಟಲ್ಲೇ ನೋಡಿರಿ, ಟ್ರೆಂಡ್ ಬೇಸ್ಡ್ ಫಿಬೋನಚ್ಚಿ ಎಕ್ಸ್ಟೆನ್ಷನ್ ಅಂತ ಇದೆ ನೋಡಿರಿ. ಇದು ಫಿಬೋನಚ್ಚಿ ರಿಟ್ರೇಸ್ಮೆಂಟ್, ಇದು ಫಿಬೋನಚ್ಚಿ ಎಕ್ಸ್ಟೆನ್ಷನ್. ಸೊ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ನೋಡಿರಿ, ಈ ಸ್ವಿಂಗಿಂದ ಈ ಸ್ವಿಂಗ್ ಒತ್ತಿ ಮತ್ತು ಥರ್ಡ್ ಸ್ವಿಂಗ್, ಫಸ್ಟ್ ಸ್ವಿಂಗ್, ಸೆಕೆಂಡ್ ಥಿಂಗ್, ಥರ್ಡ್ ಸ್ವಿಂಗ್. ಇದಕ್ಕೆ ನಾನು ಏನಂತೀನಿ, ABC ಸ್ಟ್ರಾಟಜಿ ಅಂತೀನಿ. ಓಕೆ, ABC ಸ್ಟ್ರಾಟಜಿ ಅಂದ್ರೇನು, A ಪಾಯಿಂಟ್, B ಪಾಯಿಂಟ್, C ಪಾಯಿಂಟ್, 3 ಪಾಯಿಂಟ್ಸ್ ಇರ್ತಾವೆ ಒಂದು ಸ್ವಿಂಗಲ್ಲಿ. ಓಕೆ, ಒಂದು ಸ್ವಿಂಗಲ್ಲಿ ಎಷ್ಟು ಪಾಯಿಂಟ್ ಇರ್ತಾವೆ? 3 ಪಾಯಿಂಟ್ ಇರ್ತಾವೆ. A ಪಾಯಿಂಟ್, B ಪಾಯಿಂಟ್, C ಪಾಯಿಂಟ್. ಓಕೆ, A ಪಾಯಿಂಟ್, B ಪಾಯಿಂಟ್, C ಪಾಯಿಂಟಿಗೆ ನಾನು ಡ್ರಾ ಮಾಡಿದೆ. ಡ್ರಾ ಮಾಡಿದ್ಮೇಲೆ ನನಗೇನು ಸಿಕ್ತು, ಲೆವೆಲ್ ಸಿಕ್ಕುವ. ಯಾವ್ಯಾವ ಲೆವೆಲ್ ಸಿಕ್ಕುವು? 1, 2, 3 ಅಂತ ಸಿಕ್ತು ಪಾಯಿಂಟ್ಸ್. ನೋಡಿರಿ, 1, 2, 3 ರೈಟಾ. ಸೊ 1, 2, 3 ಸಿಕ್ಕಿದೆ ಅಂದಮೇಲೆ ನಾನು ಇಲ್ಲಿ ಟ್ರೇಡ್ ಎಂಟ್ರಾಗಿ ಇಲ್ಲೇ ತೊಗೊಳ್ರಿ, ಇಲ್ಲೇ ಎಕ್ಸಿಟ್ ಆಗಿರಿ, ಇಲ್ಲೇ ಎಕ್ಸಿಟ್ ಆಗಿರಿ, ಇಲ್ಲೇ ಎಕ್ಸಿಟ್ ಆಗಿರಿ ಅಂತ ಹೇಳ್ತಿದ್ದೆ ಈ ಸ್ವಿಂಗ್ಗಳಿಗೆ. ಬಟ್ ಇಲ್ಲಿ ನೋಡಿರಿ, ಈ ಪಾಯಿಂಟಲ್ಲಿ ಎಂಟ್ರಿ ಆದರೆ ನಾನು 1 ಸೆಕೆಂಡ್, ಓಕೆ, ಇಲ್ಲಿ ಡ್ರಾ ಮಾಡ್ತೇನೆ ನೋಡಿರಿ. ಸೊ ಈ ಪಾಯಿಂಟಲ್ಲಿ ನನ್ನ ಎಂಟ್ರಿ ಪಾಯಿಂಟ್ SL ಎಲ್ಲಿರುತ್ತೆ, ಈ ಪಾಯಿಂಟ್ ಕೆಳಗಡೆ ಏನು ಕೊಡ್ರಿ, 15 ಪಾಯಿಂಟ್ಸ್ SL. ಸೊ ಫಸ್ಟ್ ಟಾರ್ಗೆಟ್ ತೊಗೊಂಡೆ, ಎಷ್ಟು ಟಾರ್ಗೆಟ್ ತೊಗೊಂಡೆ ನೋಡಿರಿ, ನಾನು 70 ಪಾಯಿಂಟ್ಸ್ ತೊಗೊಂಡೆ. ಎಷ್ಟಾಯಿತು? 1:4 ಆಯಿತು, 1:5 ಆಗುತ್ತೆ. SL ನೋಡಿರಿ 15 ಪಾಯಿಂಟ್ಸ್, ಟಾರ್ಗೆಟ್ ಎಷ್ಟು 70 ಪಾಯಿಂಟ್ಸ್, ಅಂದರೆ 1:4 ಆಯಿತಾ. ಸೊ ಒನ್ ಡೇ ಟ್ರೇಡಲ್ಲಿ 1:4 ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಸೊ ಇದು ಸ್ಟ್ರಾಟಜಿ ಗೊತ್ತು, ಭಾಳಷ್ಟು ಜನ ಗೊತ್ತು, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಓಕೆ, ಫಿಬೋನಚ್ಚಿ ರಿಟ್ರೇಸ್ಮೆಂಟ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಫಿಬೋನಚ್ಚಿ ಡ್ರಾ ಮಾಡೋಕ್ಕೆ. ಫಿಬೋನಚ್ಚಿ ಎಕ್ಸ್ಟೆನ್ಷನ್ ಎದಕ್ಕೆ ಡ್ರಾ ಮಾಡ್ತೀವಿ ನಾವು? ಟಾರ್ಗೆಟ್ ಮತ್ತು SL ಸೆಟ್ ಮಾಡ್ಕೊಳ್ಳಿ, ಫಿಬೋನಚ್ಚಿ ಎಕ್ಸ್ಟೆನ್ಷನ್ ನಾವು ಡ್ರಾ ಮಾಡ್ತೀವಿ. ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತೀನಿ ಹೆಂಗೆ ಡ್ರಾ ಮಾಡಬೇಕು ಅಂತ. ಸೊ ಒನ್ ಡೇ ಟ್ರೇಡ್ ಇಷ್ಟು ದೊಡ್ಡದು ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಹೆಂಗೆ ಡ್ರಾ ಮಾಡಿದೆ ಇದು? ಫಿಬೋನಚ್ಚಿ ಎಕ್ಸ್ಟೆನ್ಷನ್, ಪಾಯಿಂಟ್ A, ಪಾಯಿಂಟ್ B, ಪಾಯಿಂಟ್ C ಕ್ಲಿಕ್ ಮಾಡಿದೆ. ಫಸ್ಟ್ ಟಾರ್ಗೆಟ್ ಇದು ಇಟ್ಕೊಳ್ರಿ, ಸೆಕೆಂಡ್ ಟಾರ್ಗೆಟ್ ಇದು ಇಟ್ಕೊಳ್ರಿ, ಥರ್ಡ್ ಟಾರ್ಗೆಟ್ ಇದು ಇಟ್ಕೊಳ್ರಿ. ಆಲ್ಮೋಸ್ಟ್ ಆಲ್ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟಿಗೆ ಎಕ್ಸಿಟ್ ಆಗಬೇಕು. ಥರ್ಡ್ ಟಾರ್ಗೆಟ್ವರೆಗೂ ಇಟ್ಕೋಬಾರ್ದು. ಫಸ್ಟ್ ಟಾರ್ಗೆಟ್ ಕೊಟ್ಟರೆ ನೀವು ಬಿಗಿನರ್ ಆಗಿದ್ರೆ ಫಸ್ಟ್ ಟಾರ್ಗೆಟ್ ತೊಗೊಂಡು ಎಕ್ಸಿಟ್ ಆಗಿರಿ. ಓಕೆ, ಸೆಕೆಂಡ್ ಟಾರ್ಗೆಟ್ ನೋಡಿರಿ ಎಷ್ಟು ಪಾಯಿಂಟ್ ಇದೆ ನೋಡಿರಿ, 120 ಪಾಯಿಂಟ್ಸ್. ಎಷ್ಟಾಗುತ್ತೆ?
8 1:7 1:8 ಆಗುತ್ತೆ ನಿಮಗೆ. ಟಾರ್ಗೆಟ್ ನೋಡಿರಿ 15 ಪಾಯಿಂಟ್ಸ್ ಎಸ್ ಎಲ್ ಬರೇ. ಟಾರ್ಗೆಟ್ ಎಷ್ಟು 120 ಪಾಯಿಂಟ್ಸ್. ಸೊ ಆಲ್ಮೋಸ್ಟ್ ಆಲ್ ಹೈ ಅಕ್ಯುರಸಿ ಟ್ರೇಡ್ಸೇ ಹುಡುಕ್ಬೇಕು. ಸೊ ಇದು ತೊಗೋಬೇಕಂದ್ರೆ ನಾನು ಏನಂತ ಹೇಳಿದ್ದೆ ನಿಮಗೆ, ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಬಂದಮೇಲೆ ಒಂದು ಸ್ವಿಂಗ್ ಬರುತ್ತಲ್ಲ, ಆ ಸ್ವಿಂಗ್ ವೇಟ್ ಮಾಡಿ ನೆಕ್ಸ್ಟ್ ಸ್ವಿಂಗಿಗೆ ನಿಂಗೆ ತೊಗೋಬೇಕು ಅಂತ ಹೇಳಿದ್ದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಎಂಟ್ರಾಗಿ ಮಲ್ಟಿಪಲ್ ಎಂಟ್ರೀಸ್ ಮಾಡೋಕಿನ ಒಂದೇ ಟ್ರೇಡ್ ಪರ್ಫೆಕ್ಟ್ ಟ್ರೇಡ್ ತೊಗೊಂಡು ಆರಾಮ್ ವೇಟ್ ಮಾಡ್ತಾ ಹಿಂಗೆ ಕೂಡೋದು ಬೆಟರ ಏನು? ಎಂಟ್ರಿ ತಗೋ ಎಕ್ಸಿಟ್ ಆಗೋದು ಬಿಗಿನರಿಗೆ ಆಗಂಗಿಲ್ಲ. ಸಡನ್ನಾಗಿ ಎಂಟ್ರಿ ಮಾಡೋದು ಯಾಕಂದರೆ ನೀವು ಬಿಗಿನರ್ ಆಗಿರ್ತೀರಿ, ಬರೀಬೇಕಾದ್ರೆ ಟೈಮ್ ಹೋಗುತ್ತೆ ನಿಮಗೆ ಈ ಪಾಯಿಂಟಲ್ಲಿ ಎಂಟ್ರಿ ಅಂತ. ಟ್ರೇಡ್ ತೊಗೊಳೋದ್ರಲ್ಲೇ ಟೈಮ್ ಹೋಗುತ್ತೆ. ಸೊ ಅಂಥದ್ರಲ್ಲಿ ಈ ಪಾಯಿಂಟಲ್ಲಿ ಎಂಟ್ರಿ ಮಾಡಿರ್ತೀರಿ. ಇನ್ನೊಂದು ಹೇಳ್ತೀನಿ, ಚಾರ್ಟಲ್ಲಿ ಹಿಂಗೇ ಮೂವ್ ಆಗಂಗಿಲ್ಲ. ಚಾರ್ಟಲ್ಲಿ ಹೆಂಗೆ ಮೂವ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಮೇನ್ ಅಲ್ಲೇ ಟ್ರ್ಯಾಪ್ ಆಗೋದು, ಎಲ್ಲರೂ ಟ್ರ್ಯಾಪ್ ಆಗೋದು ರೀಸನ್ ಅದೇ. ಚಾರ್ಟಲ್ಲಿ ಕರೆಕ್ಟ್ ನಾವು ಮಾರ್ಕ್ ಮಾಡ್ದಂಗೆ ಮೂವ್ ಆಗಂಗಿಲ್ಲ. ಏನಾಗುತ್ತಾ, ಇಲ್ಲಿಂದ ಬೈಂಗ್ ಸ್ಟಾರ್ಟ್ ಆಗುತ್ತಾ, ಹಿಂಗೆ ಹೋಗುತ್ತಾ ಒಂದೊಂದು ಸರಿ ಇಲ್ಲಿ ಬರುತ್ತಾ ಮತ್ತೆ ವಾಪಸ್ ಹೋಗುತ್ತಾ, ಇಲ್ಲಿಂದ ಮತ್ತೆ ವಾಪಸ್ ಹೋಗುತ್ತಾ, ಮತ್ತೆ ಇಲ್ಲಿ ಬರುತ್ತಾ, ಮತ್ತೆ ಹಿಂಗೆ ವಾಪಸ್ ಹೋಗುತ್ತೆ. ಸೊ ಅದು ರೀಸನ್ ಏನು, ಭಾಳ ಜನ ಬೈ ಮಾಡಿರ್ತೀರಿ ಅಲ್ಲಿ ಎಸ್ ಎಲ್ ಹಿಟ್ ಮಾಡಬೇಕು, ಇಲ್ಲ ಅವ್ರಿಗೆ ಪ್ಯಾನಿಕ್ ಆಗಿ ಎಕ್ಸಿಟ್ ಆಗಬೇಕು ಟ್ರೇಡಿಂದ. ಮೇನ್ ಮಾರ್ಕೆಟ್ ಮಾಡೋದು ಅಷ್ಟೇ. ಅದರಲ್ಲೇ ನಾವು ಏನು ಮಾಡ್ತೀವಿ, ಟ್ರ್ಯಾಪ್ ಆಗ್ತೀವಿ. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು? ಸ್ವಿಂಗ್ ಟ್ರೇಡಿಂಗ್ ಅಂದರೆ ನೋಡಿರಿ, ನೀವು ಲಾಂಗ್ ಟರ್ಮಲ್ಲಿ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಮಾತಾಡಿದರೆ ಅದು ಆ್ಯಕ್ಚುಲಿ ಏನು ಸ್ವಿಂಗ್ ಅಂತಂದರೆ, ಒಂದು ಸರಿ ಟ್ರೇಡ್ ಎಂಟ್ರಾಗಿ ಒಂದು ಸ್ವಿಂಗ್ ಡಿಪ್ ಇರುತ್ತಲ್ಲ, ಒಂದು ಡಿಪ್ಪಿಗೆ ಎಂಟ್ರಾಗಿ ನೆಕ್ಸ್ಟ್ ಡಿಪ್ವರೆಗೂ ನೆಕ್ಸ್ಟ್ ಎಲ್ಲಿವರೆಗೂ ಹೈ ಹೋಗುತ್ತಾ ವೇಟ್ ಮಾಡಿ ಅದು ಟ್ರೇಡ್ ಮಾಡೋದು ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಕೆಲವರು ಲಾಂಗ್ ಟರ್ಮಲ್ಲಿ ಇದು ಟ್ರೇಡ್ ಮಾಡ್ತಾರೆ. ಲಾಂಗ್ ಟರ್ಮ್ ಅಂದರೆ ಏನು, 15 days 20 days ವರೆಗೂ ಟ್ರೇಡ್ ಹೋಲ್ಡ್ ಮಾಡ್ತಾರೆ, ಒಂದೊಂದು ವೀಕ್ವರೆಗೂ ಹೋಲ್ಡ್ ಮಾಡ್ತಾರೆ, ಅದು ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಓಕೆ, ಕೆಲವು ಪೊಸಿಷನಲ್ ಟ್ರೇಡಿಂಗ್ನು ಅಂತಾರೆ. ಸೊ ಡೇ ಟೈಮ್ ಫ್ರೇಮಲ್ಲೂ ಹಿಂಗೆ ಟ್ರೇಡ್ ಮಾಡ್ಬೋದು. ಓಕೆ, ಏನಿಲ್ಲ, ಡಿಫ್ರೆನ್ಸ್ ಏನಿಲ್ಲ. ಅದು ಲಾಂಗ್ ಟೈಮ್ ಫ್ರೇಮ್ ಹಚ್ಕೊತೀವಿ, ಮೇ ಬಿ 4 hours 1 hour ಟೈಮ್ ಫ್ರೇಮಲ್ಲಿ ನಾವು ಅದು ಮಾಡ್ತೀವಿ, ನಾ ಈಗ ಹೇಳಿದ್ದು. ಸೊ ಡೇ ಟ್ರೇಡಿಂಗಲ್ಲಿ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, 5 minutes 15 minutes 1 minute ಹೋಗ್ಬೇಡ್ರಿ, 5 minutes 15 minutes ಮಾಡಿರಿ. ಓಕೆ, ಸೊ ಟಾರ್ಗೆಟ್ ಕೊಡೋದು ಎಷ್ಟು ಆಗುತ್ತೆ ನಿಮ್ಮ ಇದ್ರ ಮೇಲೆ ಡಿಪೆಂಡ್. ಮೀನ್ಸ್ ನೀವು ಗೋಲ್ಡಲ್ಲಿ ಮಾಡ್ತಾಯಿದ್ರೆ ಟೈಮ್ ತೊಗೊಳುತ್ತೆ, BTC ಮಾಡಿದ್ರು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ನಿಮಗೆ ಟಾರ್ಗೆಟ್ ಜಲ್ದಿ ಸಿಗುತ್ತೆ. SL ಟಾರ್ಗೆಟ್ ಬೇಗ ಆಗುತ್ತೆ, ಟೈಮ್ ವೇಸ್ಟ್ ಆಗಂಗಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ. ಓಕೆ, ಫಾಸ್ಟ್ ಮೂಮೆಂಟ್ ಇರುತ್ತೆ. ಬಟ್ ಗೋಲ್ಡಲ್ಲಿ BTCಯಲ್ಲಿ ಟೈಮ್ ತೊಗೊಳುತ್ತೆ. ಸೊ ಇದು ನಾನು ಮೇನ್ ಚಾರ್ಟಲ್ಲಿ ತೋರಿಸ್ತೀನಿ. ಓಕೆ, ಸೊ ಇನ್ನೂ ಏನೂ ಅರ್ಥ ಆಗಿಲ್ಲ ಅಂತಂದರೆ ಸ್ಟ್ರೀಮ್ನ ರಿವರ್ಸ್ ಮಾಡಿ ನೋಡಿರಿ, ಇಲ್ಲ ಕಮೆಂಟ್ ಮಾಡಿರಿ, ನಾನು ಮತ್ತೊಮ್ಮೆ ಹೇಳ್ತೀನಿ.